ನೀಟಾಗಿ ಕೂತ್ಕೊ. ಮಾಮೂಲಿ ಹೆಂಗೆ ಕೂತ್ಕೋದ್ಯಾ? ಹಂಗೆ ಕೂತ್ಕೊಳ್ತೀರ. ವಿಡಿಯೋ ಮಾಡುವಾಗ ಹೆಂಗೆ ಕೂತ್ಕೋದ್ಯಾ? ನಾನು ನೆನ್ನೆ ಒಂದು ಸ್ಟೋರಿ ಹಾಕಿದ್ದೆ, ಡೈಲಿ ಲಾಗ್ಸ್ ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ತುಂಬಾ ಜನ ಎಸ್ ಅಂತ ರೆಸ್ಪಾನ್ಸ್ ಮಾಡಿದ್ರಿ. ಅದಕ್ಕೆ ನಾನು ಇನ್ ಯಾಕೆ ವೆಯ್ಟ್ ಮಾಡೋಣ ಅಂತ ಶುರು ಮಾಡೇಬಿಟ್ಟೆ. ಎದ್ದಿದ್ ಸ್ವಲ್ಪ ಲೇಟ್ ಆಯ್ತು. ಬಾಸ್ ನಂಗೆ ನಮಸ್ಕಾರ ಮಾಡ್ಕೊಂಡು ಅವತ್ತಿನ ಡೇ ನಾ ಸ್ಟಾರ್ಟ್ ಮಾಡಿದೆ. ದೇವಸ್ಥಾನದಿಂದ ಡೈರೆಕ್ಟ್ ಹೋಗಿದ್ದೆ HR ಸ್ಟಾಪ್. ಏನ್ ವಿಷಯ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಹ್ಯಾಂಡಲ್ ಮಾಡ್ತಾ ಇರೋದೆ ನಾನು. ನಾಳೆ ಯಾವ ವಿಡಿಯೋ ಬಿಡಬೇಕು ಅಂತ ಸ್ವಲ್ಪ ಡಿಸ್ಕಷನ್ ಮಾಡಬೇಕಿತ್ತು. ಹೋಗಿ ಸ್ವಲ್ಪ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಮತ್ತೆ ರೂಮ್ ಹೋಗೋಣ ಅಂತ ಬರುವಾಗ ಸಿಕ್ಕಿದ್ದ ನಮ್ ಶೆಟ್ಟಿ ಲಾಗ್ಸ್ ಅವರು. ಇವ್ರಿಗೆ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ಏನಾದ್ರು ಹೇಳಿ ಅಂತ ಕೇಳಿದ್ಕೆ ನಾಚ್ಕೊಳಕ್ಕೆ ನೋಡ್ಬಿಡಿ ಜಾಸ್ತಿ ಹೇಳಿ ಮಾಡಿ ಬ್ರೋ, ಎಲ್ಲರೂ ಮಾಡ್ತಾ ಇದ್ರೆ ಅದೇನೋ ದೊಡ್ಡ ವಿಚಾರ ಅಲ್ಲ. ನೀವು ಚೆನ್ನಾಗಿ ಬೇರೆ ಬೇರೆ ಕಂಟೆಂಟ್ನೆಲ್ಲ ತಗೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಬ್ಲಾಗ್ ಮಾಡಿ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ. ಸಂಜೆ ಆಯ್ತು, ಏನಾದ್ರು ತಿನ್ಕೊಬರೋಣ ಅಂತ ನಾನು ತನುಷು ಹೊರಗಡೆ ಬಂದ್ವಿ. ಇವ್ನಿಗೆ ನಾನು ಮಿನಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಾನೆ ಗೊತ್ತಿಲ್ಲ, ಏನೋ ಸ್ಟೈಲಾಗಿ ಸ್ನ್ಯಾಪ್ ಆಗ್ತಾನೆ ಅಂತ ಪೋಸ್ಟ್ ಕೊಡ್ತಾ ಇದ್ದ. ನೀಟಾಗಿ ಕೂತ್ಕೊ. ಮಾಮೂಲಿ ಹೆಂಗೆ ಕೂತ್ಕೋದ್ಯಾ? ಹಂಗೆ ಕೂತ್ಕೊಳ್ತೀರ. ವಿಡಿಯೋ ಮಾಡುವಾಗ ಹೆಂಗೆ ಕೂತ್ಕೋದ್ಯಾ? ಇವತ್ತಿನ ದಿನ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.